ಮ್ಯಾಂಗ್ಳೂರ್ ಇದು ಈ ಜಾಗಕ್ಕೆ ಹೋಗಿ ನಾನಂತೂ ಫುಲ್ ಶಾಕ್. ಹಲೋ ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದು ನಮ್ಮ ಫುಡ್ ಅಡ್ವೆಂಚರ್ ಬಂದು ಮ್ಯಾಂಗ್ಳೂರ್ ಇದು ಒನ್ ಆಫ್ ದಿ ಮೋಸ್ಟ್ ಎಸ್ಥೆಟಿಕ್ ಡೆಸರ್ಟ್ ಸ್ಪಾಟ್ಸ್ ಆಲ್ಬರ್ಟ್ರಾಸಲ್ಲಿ. ಇದು ಬಂದು ವೆಲೆನ್ಸಿಯಾ ಮ್ಯಾಂಗ್ಳೂರಲ್ಲಿ ಸಿಟುವೇಟೆಡ್. ಈ ಜಾಗ ಬಂದು ಕಣ್ಣಿಗೆ ಫಸ್ಟ್ ವಿಜುವಲ್ ಟ್ರೀಟ್ ಮತ್ತು ಫುಡ್ಡಿಗೆ ಎಸ್ಥೆಟಿಕ್ ಇಲ್ಲಿದು ಆಬ್ಸಲ್ಯೂಟ್ಲಿ ಆನ್ ಪಾಯಿಂಟ್. ಸಾಫ್ಟ್ ಲೈಟಿಂಗ್, ಕ್ಲೀನ್ ಇಂಟೀರಿಯರ್ಸ್, ಡೆಸರ್ಟ್ ಡಿಸ್ಪ್ಲೇ ಅಂತೂ ಹುಚ್ಚಿಡಿಸ್ತದೆ ನಿಮಗೆ 100%. ಐಟಮ್ಸ್ ತುಂಬ ಇದ್ದದಿಂದ ನಮಗೆ ಡಿಸೈಡ್ ಮಾಡಲಿಕ್ಕಾಗಲಿಲ್ಲ. ಸೊ ನಾವು ಯಾವ ಸ್ಮಾರ್ಟ್ ಪರ್ಸನ್ಸ್ ಮಾಡೋ ಡೆಸಿಷನ್ ತಗೊಂಡೇವೆ ಅದು ಬಂದು ಸ್ವಲ್ಪ ಐಟಮ್ ಅಲ್ಲೇ ತಿಂದದು, ಸ್ವಲ್ಪ ಐಟಮ್ ಮನೆಗೆ ಪಾರ್ಸೆಲ್ ತಗೊಂಡು ಹೋದದು. ವೆರೈಟಿ ಆಫ್ ಐಟಮ್ಸ್ ಉಂಟು, ಡೆಸರ್ಟ್ಸ್ ಉಂಟು. ಚೂಸ್ ಮಾಡೋದು ತುಂಬ ಕಷ್ಟ. ಕೆಳಗಡೆ ಇಟ್ಟದೆಲ್ಲ ಟ್ರೆಸ್ಲೆಚಸ್ ಮತ್ತು ಇದಕ್ಕೆಲ್ಲ ಪ್ರೈಸ್ ಎಲ್ಲ ಸಹ ಬರೆದಿಟ್ಟಿದ್ದಾರೆ ಅಲ್ಲೇ ಹೆಸರೊಟ್ಟಿಗೆ. ಇದು 2 ಐಟಮ್ ಬಂದು ಪನ್ನೀರ್ ಚಿಲ್ಲಿ ಮತ್ತು ಕ್ರೀಮ್ ಚಿಕನ್ ಕೀಶ್ ಅಂತ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕೀಶನ್. ಇದನ್ನು ನಾವು ಪಾರ್ಸೆಲ್ ತಗೊಂಡು ಹೋಗಿದ್ದೇವೆ. ಆ್ಯಂಡ್ ಇದು ಬಂದು ಈಸಿಲಿ ನನ್ನ ಫೇವ್ರೇಟ್ ಇಲ್ಲಿದು. ಇದರ ಒಳಗೆ ಎಗ್ಸ್, ಚೀಸ್, ಚಿಕನ್ ಮತ್ತು ವೆಜಿಟೇಬಲ್ಸ್ ಇದು ಮಿಕ್ಸ್ ಉಂಟು. ಮತ್ತು ಒಂದು ಸೂಪರ್ ಬಟರಿ ಕ್ರಸ್ಟ್ ಹೊರಗಡೆ ಅದರದು. ಟೇಸ್ಟ್ ಟಾಪ್ ಲೆವೆಲಲ್ಲಿ ಉಂಟಿದ್ರದು. ಹೊರಗಡೆ ಅದು ಕಾಣ್ತಾ ಉಂಟಲ್ಲ, ಅದು ಚೀಸ್ ಭಾರಿ ಒಂದು ಮೆಲ್ಟ್ ಇನ್ ಯರ್ ಮೌತ್ ಟೈಪ್. ತುಂಬ ಲೈಕ್ ಇತ್ತಿದ್ದು. ನೀವು ಈ ಜಾಗ ವಿಸಿಟ್ ಮಾಡೋದಂದರೆ ನಾನಂತೂ ಕೀಶನ್ನು 100% ರೆಕಮೆಂಡ್ ಮಾಡ್ತೇನೆ. ಡಿಫ್ರೆಂಟ್ ಉಂಟು, ಮಸ್ಟ್ ಟ್ರೈ. ನಾವು ನೆಕ್ಸ್ಟ್ ತಗೊಂಡದು ಡಬಲ್ ಬೇಕ್ಡ್ ಆಲ್ಮಂಡ್ ಕ್ರೋಸಾನ್. ನನಗೆ ಅದು ವರ್ಡ್ ಹೇಳಲಿಕ್ಕೆ ಸಹ ಬರುವುದಿಲ್ಲ, ನನ್ನ ಗಂಡ ಹೇಳ್ತಾರೆ. ಓಕೆ, ಪ್ರೊನೌನ್ಸಿಯೇಷನ್ ಸೈಡಲ್ಲಿಡುವ ಅದರ ಟೇಸ್ಟ್ ಡಿಫ್ರೆಂಟ್ ಆಗಿ ಸಾಕತ್ತಿತ್ತು. ಮೇಲೆದು ಆಲ್ಮಂಡ್ ಪೀಸಸ್ ಸತ್ಯ ಹೇಳ್ತೇನೆ, ಯಾವ ಆಲ್ಮಂಡ್ ದೇವರಿಗೆ ಗೊತ್ತು, ಅಷ್ಟು ಲೈಕ್ ಇತ್ತು. ಪರ್ಫೆಕ್ಟ್ ಫ್ಲೇಕಿ, ಬಟರಿ ಆ್ಯಂಡ್ ರೈಟ್ ಅಮೌಂಟ್ ಆಫ್ ಸ್ವೀಟ್ನೆಸ್ ಇತ್ತು ಇದರಲ್ಲಿ. ಇದು ಅಂಗಡಿಯಲ್ಲಿ ಸಿಗುವ ನಾರ್ಮಲ್ ಕ್ರೋಸಾನ್ ಆಗಿಲ್ಲ, ಬೇರೆ ಉಂಟು. ತುಂಬ ಲೈಕ್ ಇತ್ತು. ಇಲ್ಲಿ ಮೇಲೆ ಕಾಣ್ತಾ ಇರುವ ಐಟಮ್ ಬಂದು ಸಾಲ್ಟೆಡ್ ಕ್ಯಾರಮೆಲ್ ಬ್ರೌನಿ. ಮನೆಗೆ ತಗೊಂಡು ಹೋಗಿದಲ್ಲ, ಅದಕ್ಕೆ ಅದನ್ನು 30 ಸೆಕೆಂಡ್ಸ್ ಆಚೆ ಬಿಸಿ ಮಾಡಿ ತಿಂದದ್ದು ನಾವು. ಆ್ಯಂಡ್ ಎಲ್ಲರಿಗೆ ಇಷ್ಟ ಆಗಲಿಲ್ಲ, ನಂಗೆ ಇಷ್ಟ ಆಯಿತು. ಇದು ಕ್ಯಾರಮೆಲ್ ಅಂತೂ ಫುಲ್ ಮೆಲ್ಟ್ ಆಗ್ತಾ ಇತ್ತು ಮತ್ತು ಆ ಬ್ರೌನಿ ತುಂಬ ಗೂಯಿ ಇತ್ತು. ಅದಕ್ಕೆ ಎಲ್ಲರಿಗೆ ಅಷ್ಟು ಖುಷಿ ಆಗಲಿಲ್ಲ ಮತ್ತು ತುಂಬ ಹೆವಿ ಆಗ್ತದೆ ಅದು ತಿಂದರೆ. ನೆಕ್ಸ್ಟ್ ಬಂದು ಇನ್ನೊಂದು ಹೊಸ ಐಟಮ್ ನಾನು ಟ್ರೈಂಗ್ ಮಾಡಿದ್ದು. ಇದೊಂದು ಡ್ಯಾನಿಶ್ ಅಂತ ಕರೀತಾರೆ. ಇದರಲ್ಲಿ 2 ಟೈಪ್ಸ್ ಉಂಟು ಇವರ ಹತ್ರ, ಕ್ರೀಮ್ ಚೀಸ್ ಮತ್ತು ಕಸ್ಟರ್ಡ್ ಡ್ಯಾನಿಶ್. ಕ್ರೋಸಾನ್ ಆಗಿವೆ ಉಂಟು ಅದರದ್ದು ಬೇಸ್, ಬಟ್ ಡಿಫ್ರೆಂಟ್. ಕಸ್ಟರ್ಡ್ ಇದು ಲೈಕ್ ಇತ್ತು, ಬಟ್ ನನಗೆ ಪರ್ಸ್ನಲಿ ಖುಷಿ ಆದದ್ದು ಕ್ರೀಮ್ ಚೀಸ್. ತುಂಬ ಸೀಪೆ ಇಲ್ಲ, ಹದ ಆಗಿ ಟೇಸ್ಟ್ ಅಂತೂ ತುಂಬ ಚೆಂದ ಇತ್ತು. ಇಲ್ಲಿ ಇದೆಲ್ಲ ಒಳ್ಳೆಯದು, ಡಿಫ್ರೆಂಟ್ ಐಟಮ್ಸ್ ಉಂಟು. ಇಂಥದ್ದೆಲ್ಲ ನಮಗೆ ಬೇರೆ ಕಡೆ ಎಲ್ಲ ಎಲ್ಲಿ ಸಹ ನಾನಂತೂ ನೋಡಲಿಲ್ಲ. ಅದನ್ನು ಟ್ರೈ ಮಾಡಿ ಹೋದರೆ. ಮತ್ತು ಇಲ್ಲಿ ಸುಮಾರು ಚೀಸ್ ಕೇಕ್ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ನೋಡೋಗನೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಫುಲ್ ಚೀಸ್ ಕೇಕ್ಸ್ ಇಡ್ತಾಯಿದ್ರು ಮತ್ತು ಅದರ ಸ್ಲೈಸಸ್ ಸಹ ಉಂಟು. ಮತ್ತು ಇಲ್ಲಿ ಫುಲ್ ಕೇಕ್ಸ್ ಅವೈಲೇಬಲ್ ಉಂಟು. ಸುಮಾರು ಜನರು ಬಂದು ಇಡೀ ಕೇಕ್ ತಗೊಂಡು ಹೋಗ್ತಾಯಿದ್ರು. ಮತ್ತು ಇಲ್ಲಿ ಕಪ್ ಕೇಕ್ಸ್ ಅವೈಲೇಬಲ್ ಉಂಟು. ಎಲ್ಲ ಒಂದು ಡಿಸ್ಪ್ಲೇ ಮಾಡಿದ ರೀತಿ ಚಂದ. ಇಲ್ಲಿ ನೋಡಿ ಇನ್ನು ಸ್ವಲ್ಪ ಐಟಮ್ಸ್. ನಾವು ಇದೆಲ್ಲ ಟ್ರೈ ಮಾಡಲಿಲ್ಲ. ಚೀಸ್ ಕೇಕನ್ನು ನೋಡೋಗನೆ ಒಂದು ಬೇರೆ ಟೈಪ್ ಖುಷಿ ಆಗ್ತದೆ ನನಗೆ. ಎಂಥ ಚಂದ ಸ್ಲೈಸ್. ಮತ್ತು ಇಲ್ಲಿ ಕಾಫಿ ಮತ್ತು ಬೇರೆ ಡ್ರಿಂಕ್ಸ್ ಅವೈಲೇಬಲ್ ಉಂಟು. ಎಸ್ಥೆಟಿಕ್ ಆನ್ ಪಾಯಿಂಟ್ ಹೇಳಿದಾಗೆ. ಸೊ ನಾನು ಕಾಫಿದು ಜಾಗಕ್ಕೆ ಹೋದರೆ ಕಾಫಿ ಟ್ರೈ ಮಾಡಲಿಲ್ಲ ಅಂದರೆ ಹೇಗೆ. ಸೊ ಇಲ್ಲಿ ಇನ್ ಹೌಸ್ ಪ್ರಿಪೇರ್ ಮಾಡಿ ಕೊಡ್ತಾರೆ ಕಾಫಿಯನ್ನು. ನಾನು ಹೇಸಲ್ನಟ್ ಲಾಟೆ ತಗೊಂಡೆ. ಕಣ್ಣೆದುರಲ್ಲಿ ಕಾಫಿಯನ್ನು ಬ್ರೂ ಮಾಡುವ ಖುಷಿಯೇ ಬೇರೆ. ತುಂಬ ಪ್ಲೀಸಿಂಗ್ ಉಂಟು. ಕಾಫಿ ಇಷ್ಟ ಇದ್ದವರಿಗೆ ಇದು ಅರ್ಥ ಆಗ್ಬೋದು ಹೇಗೆ ಅನಿಸ್ತದಂತ. ಈ ಕ್ಯಾಫೆ ಬಂದು ಆ್ಯಕ್ಚುಲಿ ಕ್ವೈಟ್ ಪಾಪ್ಯುಲರ್ ಉಂಟು. ಅದು ಸಹ ಒಳ್ಳೆ ರೀಸನಿಗೆ, ಯಾಕಂದರೆ ಐಟಮ್ಸ್ ಆ್ಯಕ್ಚುಲಿ ಒಳ್ಳೆ ಉಂಟು. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಪ್ರೀಮಿಯಮ್ ಪ್ರೈಸಿಂಗ್, ಬಟ್ ನೀವು ಒಂದು ಕ್ವಾಲಿಟಿ ಮತ್ತು ಎಕ್ಸ್ಪೀರಿಯನ್ಸಿಗೆ ಪೇ ಮಾಡಿದಾಗೆ. ಇಲ್ಲಿ ಈ ಕಾಫಿ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ತಾಗಿತ್ತು, ಯಾಕಂದರೆ ಒಳ್ಳೆ ಐಟಮಿಗೆ ಟೈಮ್ ತಗೊಳ್ತದೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೇನೆ ಈ ವಿಡಿಯೋದಲ್ಲಿ. ಇಂಟೀರಿಯರ್ಸ್ ಎಲ್ಲ ತುಂಬ ಚೆಂದ ಮಾಡಿದ್ದಾರೆ. ಕಣ್ಣಿಗೆ ಸಹ ಪ್ಲೀಸಿಂಗ್ ಮತ್ತು ಟೇಸ್ಟ್ ಸಹ ಸಖತ್ತು. ಫೈನಲಿ ನನ್ನ ಕಾಫಿ ಒಂದು ಹಾರ್ಟ್ ಒಟ್ಟಿಗೆ ರೆಡಿ ಆಗಿದೆ. ನಾವಿನ್ನು ಇನ್ ಹೌಸ್ ಎಂತೆಲ್ಲ ಟ್ರೈ ಮಾಡಿದ್ದೇವೆ ಅದನ್ನು ಹೇಳ್ತೇನೆ. ಸ್ಯಾಫ್ರನ್ ಟ್ರೆಸ್ಲೆಚಸ್, ಮೈ ಗಾಡ್ ಸಾಕತ್ತಿತ್ತು, ಮೆಲ್ಟ್ ಇನ್ ಯರ್ ಮೌತ್. ತಿರಾಮಿಸು ಸೂಪರ್ ಡೆಲಿಷಿಯಸ್. ಸ್ವಲ್ಪ ಸ್ವೀಟರ್ ಸೈಡಲ್ಲಿ ಉಂಟು. ಕಾಫಿ ತುಂಬ ಬಿಟ್ಟರ್ ಇಲ್ಲ ಅದರಲ್ಲಿ, ಒಳ್ಳೆ ಸ್ವೀಟ್ ಆಗಿ ಉಂಟು. ಮತ್ತು ಚೀಸ್ ಕೇಕ್ ತಗೊಳ್ಳೇಬೇಕಲ್ಲ, ಸೊ ನಾನು ಬಂದು ಸ್ಟ್ರಾಬೆರಿ ಚೀಸ್ ಕೇಕ್ ತಗೊಂಡದು. ಸ್ಟ್ರಾಬೆರೀಸ್ ಅಂತೂ ಫ್ರೆಶ್ ಆಗಿ ತುಂಬ ಚೆಂದ ಕಾಣ್ತಾ ಇತ್ತು. ಬಟ್ ಆನೆಸ್ಟ್ಲಿ ಇದು ಅಷ್ಟು ಯಾರಿಗೆ ಸಹ ಇಷ್ಟ ಆಗಲಿಲ್ಲ.
ಆ್ಯಸ್ ಯೂಶ್ವಲ್ ನಂಗೆ ಇಷ್ಟ ಆಯ್ತು, ಯಾರಿಗೆ ಇಷ್ಟ ಆಗಲಿಲ್ಲ ಅಂದರೆ ಯಾಕಂದ್ರೆ ನಂಗೆ ಸ್ಟ್ರಾಬೆರಿ ತುಂಬ ಇಷ್ಟ. ಇದರಲ್ಲಿ ಎಂತ ಅಂದರೆ ಚೀಸ್ ಕೇಕ್ ಇದು ನಾರ್ಮಲ್ ಅದು ಸ್ಮೂತ್ನೆಸ್ ಇಲ್ಲ, ಇದರಲ್ಲಿ ಸ್ವಲ್ಪ ಕ್ರಮ್ಸ್ ಸಿಗ್ತಾ ಇತ್ತು, ಅದಕ್ಕೆ ಯಾರಿಗೆ ಸಹ ಖುಷಿ ಆಗಲಿ. ಬೇರೆ ಚೀಸ್ ಕೇಕ್ ನಾವು ಟ್ರೈ ಮಾಡಲಿಲ್ಲ, ಸೊ ಹೇಗುಂಟು ಅಂತ ಗೊತ್ತಿಲ್ಲ. ಇದಂತೂ ಎಲ್ಲರ ಕಪ್ ಆಫ್ ಟೀ ಅಲ್ಲ. ಮತ್ತೆ ಬಂದು ಸ್ಟ್ರಾಬೆರಿ ಡ್ರೀಮ್ ಕೇಕ್ ಅಂತ ಟ್ರೈ ಮಾಡಿದ್ದೇವೆ. ನನಗೆ ಚಾಕ್ಲೇಟ್ ಕೇಕ್ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ಇದು ಖುಷಿ ಆಗಲಿಲ್ಲ. ಎಲ್ಲದರಲ್ಲಿ ಒಂದು ಹೇಳ್ತೇನೆ, ಈಚ್ ಪರ್ಸನ್ ಇದು ಟೇಸ್ಟ್ ಪ್ರಿಫರೆನ್ಸಸ್ ಬೇರೆ ಬೇರೆ ಇರ್ಬೋದು. ನಂದು ಹೇಗೆ ಅದರ ಪ್ರಕಾರ ರಿವ್ಯೂ ಕೊಟ್ಟದ್ದು ನಾನು. ಟ್ರೆಸ್ ಲೇಚಸ್ ಅಂತೂ ತುಂಬ ಒಳ್ಳೆ ಇತ್ತು. ನನ್ನ ಗಂಡ ಎಲ್ಲ ಸಹ ತಿಂದರು, ನಾನು ಸಹ ಎಲ್ಲ ಪಟ ಖಾಲಿ ಆಯಿತು ಎಲ್ಲ ಸಹ ಐಟಮ್ ಬಂದ ಕೂಡಲೇ. ಓವರ್ ಆಲ್ ಬಂದು ಈ ಜಾಗ ಇದರ ಎಸ್ಥೆಟಿಕ್ಸ್ ಮತ್ತು ವೆರೈಟಿಗೆ 10 on 10. ಪ್ರೈಸ್ ಸ್ವಲ್ಪ ಆನ್ ದಿ ಹೈಯರ್ ಎಂಡ್, ಬಟ್ ಟೇಸ್ಟ್ ಡೆಫಿನೆಟ್ಲಿ ಉಂಟು. ಇಲ್ಲಿದು ಕೆಲವು ಐಟಮ್ಸ್ ನಮಗೆ ಒಂದು ಸ್ವೀಟರ್ ಸೈಡ್ ಅನಿಸ್ತು. ಸೊ ಸ್ವೀಟ್ ಇಷ್ಟ ಇದ್ದವರಿಗೆ ಖುಷಿ ಆಗ್ಬೋದು, ತುಂಬ ಸೀಪೆ ತಿನ್ನದವರಿಗೆ ಅಷ್ಟು ಖುಷಿ ಆಗಲಿಕ್ಕೆ. ಆ್ಯಂಡ್ ಕಾಫಿ ಸಹ ಒಳ್ಳೆ ಇತ್ತು, ಹೇಳಲಿಕ್ಕೆ ಮರ್ತೋಯ್ತು ನಂಗಾಗ. ನನ್ನ ಪರ್ಸ್ನಲ್ ರೆಕಮೆಂಡೇಷನ್ಸ್ ಬಂದು ಡೆಫಿನೆಟ್ಲಿ ಆ ಚಿಕನ್ ಕೀಶ್, ಕ್ರೀಮ್ ಚೀಸ್ ಡ್ಯಾನಿಶ್ ಆರ್ ದ ಕಸ್ಟರ್ಡ್ ಡ್ಯಾನಿಶ್, ಸ್ಯಾಫ್ರನ್ ಟ್ರೆಸ್ ಲೇಚಸ್ ಮತ್ತು ಟಿರಾಮಿಸು. ನೀವು ಈ ಜಾಗಕ್ಕೆ ಮಿನಿ ಹೋಗಿದ್ರೆ ಡೂ ಕಾಮೆಂಟ್ ನಿಮ್ಮ ಫೇವ್ರೆಟ್ ಐಟಮ್ ಯಾವುದಂತ. Thank you for watching. See you in the next video. Do like, share, subscribe and comment. Okay, bye.